ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಂಡ್ಯದಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನೋ ಹೇಳಿಕೆ ಕೊಡ್ತಾರಲ್ಲ, ಅದೆಲ್ಲದಕ್ಕೂ ಕೂಡ ಬೆಲೆ ಬರೋದಿಲ್ಲ. ಹೈಕಮಾಂಡ್ ಹೇಳಿದ್ರೆ ಮಾತ್ರ ಚರ್ಚೆ ಮಾಡಿ. ಯಾರ್ಯಾರೋ ಏನೇನೋ ಹೇಳಿಕೆ ಕೊಟ್ರೆ ಅದಕ್ಕೆ ಕಿವಿ ಕೊಡಬೇಡಿ ಅಂತ ಪರೋಕ್ಷವಾಗಿ ಎಂಎಲ್ಸಿ ಯತೀಂದ್ರ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಕದಲೂರು ಉದಯ್. ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ಧವಾಗಿರಬೇಕು. ಸಿದ್ದರಾಮಯ್ಯ ಬೇಡ ಅಂತ ಯಾರಾದರೂ ಹೇಳಿದಾರಾ? ಪ್ರಸ್ತುತ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇದ್ದಾರೆ. ಅವರ ನಾಯಕತ್ವ ಬೇಡ ಅನ್ನುವಂಥ ಪ್ರಶ್ನೆ ಎಲ್ಲೂ ಕೂಡ ಬಂದಿಲ್ಲ. ಸಿದ್ದರಾಮಯ್ಯ ಅವರಿಗೆ ಕೊನೆಗಾಲ ಇಲ್ಲ. ನಮಗಿಂತ ಅವರು ಗಟ್ಮುಟ್ಟಾಗಿದ್ದಾರೆ. ಸಿದ್ದರಾಮಯ್ಯ ಅವರ ಅವಶ್ಯಕತೆ ಈ ರಾಜ್ಯಕ್ಕಿದೆ. ಸಿಎಂ ಪುತ್ರ ಕೊಟ್ಟಿರುವಂತ ಹೇಳಿಕೆ ಅದು ಅವರ ವೈಯಕ್ತಿಕ ಹೇಳಿಕೆ ಅಷ್ಟೇ ಅಂತ ಮಂಡ್ಯದಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೇನು ಬೆಲೆ ಬರಲ್ಲ. ಪಕ್ಷದ ಹೈಕಮಾಂಡ್ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸುಮ್ಮನೆ ಎಲ್ಲ ತೆವಲಿಗೆ ತೀಟೆಗೆ ಮಾತಾಡೋದೆಲ್ಲ ಎಲ್ಲ ಗಣನೆ ತಗೊಳಕ್ ಆಗಲ್ಲ. ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದಕ್ಕೆಲ್ಲರೂ ಭದ್ರಾಗಿರ್ತೀವಿ, ಎಲ್ಲರೂ ಭದ್ರಾಗಿರ್ಬೇಕು. ಈಗ ಯಾರು ಸಿದ್ದರಾಮಯ್ಯನವರು ಇಳಿಬೇಕು ಅಂತನೋ ಸಿದ್ದರಾಮಯ್ಯನವ್ರು ಬೇಡ ಅಂತ ಯಾರಾದರೂ ಹೇಳಿದಾರಾ? ಸಿದ್ದರಾಮಯ್ಯನವ್ರು ಸಿಎಂ ಆಗಿದ್ರಲ್ವಾ? ಯಾರಾದರೂ ಸಿದ್ದರಾಮಯ್ಯನವ್ರು ಇಳಿಬೇಕು, ಅವರ ನಾಯಕತ್ವ ನಮಗೆ ಬೇಡ ಅಂತ ಯಾರಾದರೂ ಶಾಸಕರಾಗಲಿ ಲೀಡರ್ಸ್ ಆಗಲಿ ಯಾರಾದರೂ ಹೇಳಿದಾರಾ ಅಂತ ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗ ಅದಕ್ಕೆ ಈಗ ನಾನು ಹೇಳೋದು, ಕೊನೆಗಾಲ ಏನಿಲ್ಲ, ನಮಗಿನ್ನ ಗಟ್ಟಿಯಾಗೇ ಇದ್ದಾರೆ ಸಿದ್ದರಾಮಯ್ಯನವರು. ನಮಗಿನ್ನ ಏಜಲ್ಲಿ 25-30 ವರ್ಷ ದೊಡ್ಡವರು ಆದರೂ ಕೂಡ ಇನ್ನು ನಮಗಿನ್ನ ಶಕ್ತಿಯುತವಾಗಿ ಅವರೇ, ಭಾಳಷ್ಟು ನಾಲೆಡ್ಜ್ ಇರುವಂಥವ್ರು. ಅವರ ಅವಶ್ಯಕತೆ ರಾಜ್ಯಕ್ಕಿದೆ. ಅವರ ಮಾರ್ಗದರ್ಶನ ಬೇಕಾಗ್ತದೆ ಮುಂದಿನ ದಿನಗಳು. ಯಾರ್ಯಾರೋ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದು ಹೈಕಮಾಂಡ್ ಹೇಳ್ಬೇಕು. ಹೈಕಮಾಂಡ್ ಹೇಳಿದಾಗ ಎಲ್ಲರೂ ನೋಡ್ರಿ, ಸಿಎಂ ಅವ್ರ ಪುತ್ರ ಅವ್ರಿಗೇನೋ ಅವರು ವೈಯಕ್ತಿಕವಾದ ಹೇಳಿಕೆ ಕೊಟ್ಟಿರ್ಬೋದು, ಅದು ಪಾರ್ಟಿ ನಿರ್ಧಾರ ಅಲ್ಲ. ಯಾರ್ಯಾರೋ ಹೇಳಿದಕ್ಕೆಲ್ಲ ಅದಕ್ಕೇನು ಬೆಲೆ ಬರಲ್ಲ. ಪಕ್ಷದ ಹೈಕಮಾಂಡ್ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸುಮ್ಮನೆ ಎಲ್ಲ ತೆವಲಿಗೆ ತೀಟೆಗೆ ಮಾತಾಡೋದೆಲ್ಲ ಎಲ್ಲ ಗಣನೆ ತಗೊಳಕ್ ಆಗಲ್ಲ. ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದಕ್ಕೆಲ್ಲರೂ ಭದ್ರಾಗಿರ್ತೀವಿ, ಎಲ್ಲರೂ ಭದ್ರಾಗಿರ್ಬೇಕು. ಈಗ ಯಾರು ಸಿದ್ದರಾಮಯ್ಯನವರು ಇಳಿಬೇಕು ಅಂತನೋ ಸಿದ್ದರಾಮಯ್ಯನವ್ರು ಬೇಡ ಅಂತ